ಅಯೋಧ್ಯೆಯ ಶ್ರೀರಾಮ್ಲಲ್ಲಾ ದೇವಸ್ಥಾನಕ್ಕೂ ಮೈಸೂರಿನ ದೇವರಾಜ ಮೊಹಲ್ಲಾದಲ್ಲಿರುವಂತಹ ಲೋಕಾಭಿರಾಮ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಇದೆ. ಒಂದಕ್ಕೊಂದಕ್ಕೂ ತಾಳೆ ಆಗ್ತಿದೆ. ಕಾರಣ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ್ಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಅದೇ ದಿನ ಮೈಸೂರಿನ ಲೋಕಾಭಿರಾಮ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆಯಾಗಿ 30 ವರ್ಷಗಳು ಸಲ್ತಿವೆ. ಇದರ ನಡುವೆ ಈ ದೇವಸ್ಥಾನದಲ್ಲಿ ಭಾವೈಕ್ಯತೆ ಕೂಡ ಮೂಡಿ ಬರ್ತಿದೆ. ಸಾಕಷ್ಟು ಕಾನೂನು ಹೋರಾಟಗಳು, ಸಮರಗಳು, ಪ್ರತಿಭಟನೆಗಳ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಮೂರ್ತಿ ಉದ್ಘಾಟನೆ ಆಗ್ತಿದ್ರೆ ಮೈಸೂರಿನಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರೆನ್ನದೆ ಎಲ್ಲರೂ ಕೂಡ ದೇಣಿಗೆಯನ್ನ ನೀಡಿ ದೇವಾಲಯವನ್ನ ನಿರ್ಮಾಣ ಮಾಡಿರೋದು ನಿಜಕ್ಕೂ ಸಂತಸ ತರ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ಮೈಸೂರಿನ ದೇವರಾಜ ಮೊಹಲ್ಲಾದಲ್ಲಿರುವಂತಹ ಲೋಕಾಭಿರಾಮ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 180 ವರ್ಷಗಳಿಗೂ ಹಿಂದಿನ ದೇವಸ್ಥಾನ. ಪುರಾತನ ಆದಂತಹ ಈ ದೇವಸ್ಥಾನದಲ್ಲಿ ಸಾಕಷ್ಟು ಫೋಟೋಗಳನ್ನ ನೀವು ಗಮನಿಸಬಹುದು. ಈ ಹಿಂದೆ ಈ ದೇವಸ್ಥಾನ 1994ಕ್ಕೂ ಮೊದಲು ಗುಡಿಸಲಿನಿತ್ತು. ಆ ಸಂದರ್ಭದಲ್ಲಿ ಒಂದು ಫೋಟೋವನ್ನು ಇಟ್ಕೊಂಡು ಇಲ್ಲಿ ಪೂಜೆಯನ್ನ ಮಾಡ್ತಿದ್ರು. ಆ ಫೋಟೋಗಳ ವಿಶೇಷತೆ ಸಾಕಷ್ಟಿದೆ. ಆ ಫೋಟೋಗಳು ಕೂಡ ಚಿನ್ನದ ಲೇಪನ ಇರುವಂತಹ ಫೋಟೋಗಳು. ಸುಮಾರು ಆ ಫೋಟೋಗಳಿಗೆ 180 ವರ್ಷಗಳ ಇತಿಹಾಸ ಇದೆ. ಕೋದಂಡರಾಮನ ಒಂದು ಫೋಟೋ ಆದಿಯಾಗಿ ಬಗೆ ಬಗೆಯ ದೇವರುಗಳ ಅಂದ್ರೆ ಬೇರೆ ಬೇರೆ ವಿಭಿನ್ನ ದೇವರುಗಳ ಭಾವಚಿತ್ರಗಳನ್ನ ಇಲ್ಲಿ ಇಡಲಾಗಿದೆ. ಆ ಫೋಟೋಗಳಿಗೂ ಕೂಡ ನಿತ್ಯವೂ ಇಲ್ಲಿ ವಿಶೇಷವನ್ನ ಪೂಜೆಯನ್ನ ಸಲ್ಲಿಸಲಾಗುತ್ತೆ. 1994ಕ್ಕೂ ಮುನ್ನ ಇಲ್ಲಿ ಈ ಫೋಟೋಗಳನ್ನ ಇಟ್ಟಿಗೆ ಪೂಜೆಯನ್ನ ಸಲ್ಲಿಸಲಾಗ್ತಿತ್ತು. ಆದ್ರೆ 1994ರಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರನ್ನದೆ ಎಲ್ಲರೂ ಕೂಡ ದೇಣಿಗೆಯನ್ನ ನೀಡಿದ್ರು. ದೇಣಿಗೆಯನ್ನು ನೀಡಿದ್ರ ಪರಿಣಾಮವಾಗಿ ಸದ್ಯ ದೇವಸ್ಥಾನವನ್ನ ಮೇಲ್ದರ್ಜೆಗೆ ಏರಿಸಲಾಗಿದೆ. ಇನ್ನು ನೀವು ದೇವಸ್ಥಾನದ ದೃಶ್ಯಾವಳಿಗಳಲ್ಲಿ ಗಮನಿಸ್ತಿರ್ಬೋದು, ಇಲ್ಲಿ ಸಾಕಷ್ಟು ಮಂದಿ ದೇಣಿಗೆಯನ್ನ ನೀಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಮುಸ್ಲಿಂ ಕುಟುಂಬದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ದೇಣಿಗೆಯನ್ನ ನೀಡಿರೋದು ನಿಜಕ್ಕೂ ಅಚ್ಚರಿಯನ್ನು ಮೂಡಿಸುತ್ತೆ. 1991ರಲ್ಲಿ ಈ ಒಂದು ದೇವಸ್ಥಾನಕ್ಕೆ ಕುರೇಶಿ ಹೌಸ್ ಅವರ ಕುಟುಂಬದವರು ಸುಮಾರು 8,000 ರೂಪಾಯಿ ಹಣವನ್ನ ನೀಡಿದ್ರು. ಜೊತೆಗೆ ಮಕ್ಮಲ್ ಅಹಮದ್, ರಶೀದ್, ತನ್ವೀರ್ ಮತ್ತೆ ತಹಸೀಲ್ದಾರ್ ಆಗಿದ್ದಂತಹ ಸೈಯದ್ ನಿಸಾರ್ ಅಹಮದ್ ಹಾಗೂ ಅಮೀರ್ ಅವರ ಕುಟುಂಬ, ಮಕ್ಮಲ್ ಅಹಮದ್ ಅವರ ಕುಟುಂಬ ಮತ್ತೆ ಮಹಮ್ಮದ್ ಸಾಹೇಬ್ ಅವರ ಕುಟುಂಬ, ಇಷ್ಟು ಕುಟುಂಬಗಳು, ಮುಸ್ಲಿಂ ಕುಟುಂಬಗಳು ಈ ರಾಮ ಮಂದಿರಕ್ಕೆ ಹಣವನ್ನ ನೀಡಿದ್ರು. ಇದ್ರ ಜೊತೆಗೆ ಕ್ರೈಸ್ತರಾದಂತಹ ಜೇಮ್ಸ್ ಆಲ್ಬರ್ಟ್ ಅವರು ಕೂಡ ಈ ಒಂದು ದೇವಸ್ಥಾನಕ್ಕೆ ದೇಣಿಗೆಯನ್ನ ನೀಡಿದ್ರು. ಇನ್ನು ಕುರೇಶಿ ಅವರ ಕುಟುಂಬ ಈ ದೇವಸ್ಥಾನಕ್ಕೆ ಸುಮಾರು 10,000 ರೂಪಾಯಿ ದೇಣಿಗೆಯನ್ನ ಅಂದ್ರೆ 1991 17 ನವೆಂಬರ್ ತಿಂಗಳಲ್ಲಿ ನೀಡಿದ್ರೆ, ಮಕ್ಮಲ್ ಅಹಮದ್ ಅವರ ಕುಟುಂಬ 5,000 ರೂಪಾಯಿ ಹಣವನ್ನ ನೀಡಿದ್ರು. ಅದರಲ್ಲಿ ಪ್ರಮುಖವಾಗಿ ಕುರೇಶಿ ಅವರ ಪತ್ನಿ ಫಾತಿಮಾ ಅವರು 6,600 ರೂಪಾಯಿ ಹಣವನ್ನ ನೀಡಿದ್ರು. ಇನ್ನು ರಶೀದ್ ಅವರು 2,500 ರೂಪಾಯಿ, ತನ್ವೀರ್ ಅವರು 3,800 ರೂಪಾಯಿ, ಸೈಯದ್ ನಿಸಾರ್ ಅಹಮದ್ ಅವರು 1,100 ರೂಪಾಯಿ, ಅಮೀರ್ ಅವರು 501 ರೂಪಾಯಿ, ಮತ್ತೆ ಕ್ರೈಸ್ತ ಬಾಂಧವರಾದಂತಹ ಜೇಮ್ಸ್ ಆಲ್ಬರ್ಟ್ ಅವರು 501 ರೂಪಾಯಿ, ಮತ್ತೆ ಮಕ್ಮಲ್ ಅಹಮದ್ ಅವರು 501 ರೂಪಾಯಿ, ಮತ್ತೆ ಮಹಮ್ಮದ್ ಸಾಹೇಬ್ ಅವರು 501 ರೂಪಾಯಿ ದೇಣಿಗೆಯನ್ನ ನೀಡಿದ್ರು. ಆ ಮೂಲಕ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹಾಗೂ ದೇವಸ್ಥಾನದಲ್ಲಿ ಭಾವೈಕ್ಯತೆಯನ್ನ ಮೂಡಿಸ್ಲಿಕ್ಕೆ ಕಾರಣ ಆಗಿದ್ರು. 1991ರಲ್ಲಿ ಈ ದೇವಸ್ಥಾನದ ಈ ಕಲ್ಯಾಣ ಮಂಟಪನ ಉದ್ಘಾಟಿಸಿದಂತಹ ಅಂದು ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಇದೊಂದು ಜಾತ್ಯತೀತ ದೇವಸ್ಥಾನ ಅಂತ ಹೇಳಿ ಬಣ್ಣಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಕಾರಣ ಇಲ್ಲಿ ದೇವಸ್ಥಾನಕ್ಕೆ ದೇಣಿಗೆಯನ್ನು ನೀಡಿರುವಂತಹ ಪ್ರಮುಖ ಗಣ್ಯರನ್ನು ನೋಡ್ಬೋದು. ಅದರಲ್ಲಿ ಪ್ರಮುಖವಾಗಿ ಮೀರ್ ಬಶೀರ್ ಅಹಮದ್ ಕುರೈಸಿ ಅವರ ಕುಟುಂಬದ ಒಂದು ಭಾವಚಿತ್ರ, ಜೊತೆಗೆ ಸಲೀಂ ಅವರ ಕುಟುಂಬದ ಒಂದು ಭಾವಚಿತ್ರವನ್ನ ಇಲ್ಲಿ ಗಮನಿಸ್ತಿರ್ಬೋದು. ಇವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಸಾಕಷ್ಟು ದೇಣಿಗೆಯನ್ನ ನೀಡುವ ಮೂಲಕ ದೇವಸ್ಥಾನದ ಜೀರ್ಣೋದ್ಧಾರ ಜೊತೆಗೆ ದೇವಸ್ಥಾನದ ಪ್ರಗತಿಗೂ ಕೂಡ ಅವರು ಕಾರಣರಾಗಿದ್ರು. ಅಲ್ಲದೆ ಈ ಒಂದು ದೇವಸ್ಥಾನ ಹಿಂದೂ, ಮುಸ್ಲಿಂ, ಕ್ರೈಸ್ತರೆನ್ನದೆ ಎಲ್ಲರೂ ಕೂಡ ಒಗ್ಗೂಡಿ ನಿರ್ಮಾಣ ಮಾಡ್ತಿರುವುದಾಗಿ ತಿಳಿಸುವುದರ ಜೊತೆಗೆ ಭಾವೈಕ್ಯತೆಯ ಸಂದೇಶವನ್ನ ಸಾರುವಂತಹ ದೇವಸ್ಥಾನವಾಗಿ ಅವರು ಪರಿವರ್ತಿಸಿದ್ರು. ಇನ್ನು ದೇವಸ್ಥಾನದಲ್ಲಿ ನಿತ್ಯವೂ ಕೂಡ ಪೂಜೆ ಪುನಸ್ಕಾರಗಳು ಸಲ್ತಿವೆ. ಇಲ್ಲಿ ಪೂಜೆ ಪುನಸ್ಕಾರವನ್ನ ಕೇವಲ ಹಿಂದೂಗಳಷ್ಟೇ ಅಲ್ಲದೆ ಎಲ್ಲ ಧರ್ಮೀಯರು, ಜಾತಿ, ಭೇದ, ಮತ, ಪಂಥ ಎನ್ನದೆ ಕೂಡ ಎಲ್ಲರೂ ಕೂಡ ಆಗಮಿಸ್ತಾರೆ, ಪೂಜೆ ಪುನಸ್ಕಾರದಲ್ಲಿ ತೊಡಗ್ತಾರೆ. ನಮ್ಮ ಜೊತೆ ಕುರೇಶಿ ಅವ್ರ ಕುಟುಂಬದವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಾಕಷ್ಟು ಹೋರಾಟ ಮತ್ತೆ ಕಾನೂನು ಸಮರಗಳ ಬಳಿಕ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿದೆ ಸರ್. ಬಟ್ ಅದೆಲ್ಲವನ್ನು ಮೀರಿ ಮೈಸೂರಿನಲ್ಲಿ ಭಾವೈಕ್ಯತೆಯನ್ನ ತೋರ್ತಿರೋದು. ಯಾಕಂದ್ರೆ ಶತಮಾನಗಳ ಹಿಂದೆನೆ ಈ ದೇವಸ್ಥಾನ ಇದ್ರೂ ಕೂಡ ದಶಕಗಳ ಹಿಂದೆ ಎಲ್ಲರೂ ಕೂಡ ಹಿಂದೂ, ಮುಸ್ಲಿಂ ಅಂತ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ದೇಣಿಗೆಯನ್ನು ನೀಡಿದ್ರಿ. ನಿಮ್ ಕುಟುಂಬದವರು ಕೂಡ ನೀಡ್ತೀರಾ ಸರ್? ನಿತ್ಯವೂ ಕೂಡ ದೇವಸ್ಥಾನಕ್ಕೆ ಬರ್ತೀರಾ? ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಸ್ಕೊಂಡು ಇದು ಯಾವಾಗ ಕರೆದಿರ್ತಾರೋ ಅವಾಗ ಖಂಡಿತ ಬಂದಿರ್ತೀವಿ ನಾವು. ಇಲ್ಲಿ ಪೂಜೆ ನಡೆದಾಗ
ಅಥವಾ ಇನ್ನೊಂದು ಬೇರೆ ಏನೋ ಒಂದು ಕಾರ್ಯಕ್ರಮ ಕರೆದಾಗ ಖಂಡಿತ ಬರ್ತೀವಿ. ಸರ್ ನಿಮ್ ಕುಟುಂಬದವ್ರು ಸರ್ ಆಗ್ಲೇ 1991-92 ಪಾಸಿನಲ್ಲೇ ಸರ್ ಸಾಕಷ್ಟು ದೇಣಿಗೆಯನ್ನ ದೇವಸ್ಥಾನಕ್ಕೆ ನೀಡಿದ್ದಾರೆ ಸರ್. ದೇವಸ್ಥಾನ ವಿಶೇಷತೆ ಅಂದ್ರೆ ಇಲ್ಲಿ ಕೇವಲ ಹಿಂದೂಗಳಷ್ಟೇ ಅಲ್ಲ, ಕ್ರೈಸ್ತರು ಕೂಡ ಹಣವನ್ನು ನೀಡಿದ್ದಾರೆ, ಜೊತೆಗೆ ಮುಸ್ಲಿಂ ಬಾಂಧವರು ಕೂಡ ನೀಡಿದ್ದಾರೆ. ಹೇಗನ್ಸುತ್ತೆ ಸರ್ ಈ ಭಾವೈಕ್ಯತೆ? ಬಹಳ ಚೆನ್ನಾಗಿದೆ ಸರ್. ಈ ತರನೇ ಇರಬೇಕು ಅನ್ಸತ್ತೆ ಸರ್ ಮನ್ಸಲ್ಲಿ, ಆದ್ರೆ ಅದು ಆಗಲ್ಲ, ಆಗ್ತಾ ಇಲ್ಲ. ನಮ್ಮ ಏರಿಯಾನಲ್ಲಿ ಖಂಡಿತ ಯಾವ್ದೇ ಕಾರಣಕ್ಕೂ ಇನ್ ಬೇರೆ ತರದಲ್ಲಿ ಯೋಚನೆ ಮಾಡಂಗಿಲ್ಲ, ಆ ತರ ಇದೆ ಸರ್. ದೇವಸ್ಥಾನದ ಈ ಆಡಳಿತ ಮಂಡಳಿಯನ್ನ ನೋಡ್ತಿರೇ ಗಮನಿಸಿರ್ಬೋದು, ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಎಲ್ಲರೂ ಕೂಡ ಒಗ್ಗೂಡ್ತಿದ್ದೀರಿ ಸರ್. ಈಗ ರಾಮ ಮಂದಿರ ಉದ್ಘಾಟನೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಆಮಂತ್ರಣ ಪತ್ರಿಕೆಯನ್ನ ಎದುರಾಳಿ ಅವ್ರಿಗೂ ಕೂಡ ನೀಡುವಂತಹ ಕೆಲಸಕ್ಕೆ ಕೂಡ ಮುಂದಾಗಿದ್ರು. ಅಂದ್ರೆ ಮುಸ್ಲಿಂ ಬಂಧುರಿಗೂ ಕೂಡ ಇನ್ವೈಟ್ ನ ಮಾಡಿದ್ದಾರೆ. ನೀವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀರಾ ಸರ್? ಹೇಗೆ ನೀವು? ಸರ್, ಈಗ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅವರ ಒಬ್ರು ವ್ಯಕ್ತಿ ಇಕ್ಬಾಲ್ ಅನ್ಸಾರಿ ಅಂತ ಹೇಳಿ, ಈಗ ಅವರು ಹೋಗ್ತಾ ಉಂಟು, ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇನ್ವಿಟೇಷನ್ ಆನ್ ಬಿಹಾಫ್ ಆಫ್ ದಿ ಮುಸ್ಲಿಮ್ಸ್ ಆಫ್ ಇಂಡಿಯಾ. ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅವ್ರು ಹೋಗ್ತಿರ್ಬೇಕಾದ್ರೆ ಅದಕ್ಕೆ ನಾವು ಬೇರೆ ತರದಲ್ಲಿ ನಾವೇನು ವಿರೋಧ ಮಾಡ್ತಾ ಇಲ್ವಲ್ಲ ಸರ್. ಸರ್, ದೇವಸ್ಥಾನದಲ್ಲಿ ಪೂಜೆಗಳು ನಿತ್ಯವೂ ನಡೀತಾ ಇರ್ತವೆ. ಆ ಸಂದರ್ಭದಲ್ಲಿ ನಿಮ್ ಕುಟುಂಬದವ್ರು ಬರುವಂತದ್ದು ಆ ತರದ ಹೇಳಿದ್ನಲ್ಲ ಸರ್, ಕರ್ದಾಗ ಖಂಡಿತ ಬರ್ತೀವಿ ಸರ್. ಈಗ ಒಂದೆಡೆ ಜಾತಿ ಧರ್ಮ ಈ ರೀತಿ ಎಲ್ಲ ಪರಸ್ಪರ ವೈರುಧ್ಯಗಳಿದೆ, ಅಂತಹದ್ರ ನಡುವೆ ನಾವೆಲ್ಲರೂ ಒಂದೇ ಅನ್ನೋ ತರದಲ್ಲಿ ನೀವು ಭಾವೈಕ್ಯತೆ ತೋರಿಸ್ತಿದ್ರಿ ಸರ್. ಎಷ್ಟು ಖುಷಿ ಆಗುತ್ತೆ ಸರ್. ಸರ್, ನಮ್ಗೆ ಅದೇ ನಮ್ ದೊಡ್ಡವರು ಕಲ್ಸಿರೋದೇ ಇದೇ ರೀತಿನಲ್ಲಿ ನಡ್ಕೊಳ್ಳೋದಕ್ಕೆ, ಗೊತ್ತೈತೆ. ನಾವು ಇದೇ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀವಿ ಸರ್. ಸರ್, ಈಗ ದೇವಸ್ಥಾನ ಸುಮಾರು 180 ವರ್ಷಗಳ ಇತಿಹಾಸ ಇದೆ ಸರ್. ಎಲ್ಲರೂ ಕೂಡ ದೇಣಿಗೆಯನ್ನ ನೀಡಿದ್ದಾರೆ. ನಿತ್ಯವೂ ಕೂಡ ಪೂಜೆ ಪುನಸ್ಕಾರಗಳು ಸಲ್ತದೆ. ಜೊತೆಗೆ ನೀವು ಅಯೋಧ್ಯೆಗೆ 5 ಲಕ್ಷ ರೂಪಾಯಿ ದೇಣಿಗೆ ಕೂಡ ನೀಡಿದ್ರಿ ಸರ್. ದೇವಸ್ಥಾನದ ಪ್ರಗತಿ ಬಗ್ಗೆ ನೀವು ಹೇಳೋದು? ಪ್ರಗತಿ ಬಗ್ಗೆ ಏನಿಲ್ಲ, ನಾವು ಏನು ಹೇಳೋದು ಇಲ್ಲ. ಅಯೋಧ್ಯೆಯಲ್ಲಿ 22ಕ್ಕೆ ರಾಮ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನಡೀತಾ ಇದೆ. ಅದೇ ಪ್ರತಿಷ್ಠಾಪನೆಯ ಕಾರ್ಯಕ್ರಮ 30 ವರ್ಷದ ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ನಾವು ಹಿಂದೂ ಮಿತ್ರರಿಗೆ ಮಾತ್ರ ಆಹ್ವಾನ ಪತ್ರಿಕೆ ತಲುಪಿಸಿಲ್ಲ, ಏನೇಳಿ ಮುಸ್ಲಿಂ ಬಾಂಧವರಿಗೂ ಆಹ್ವಾನ ಪತ್ರಿಕೆ ತಲುಪಿಸಿದೀವಿ, ಕ್ರಿಶ್ಚಿಯನ್ಗೆ ತಲುಪಿಸಿದೀವಿ, ಜೈನರಿಗೆ ತಲುಪಿಸಿದೀವಿ. ನೀವು ನೋಡ್ಬೋದು, ಇವ್ರ ಮನೆಗೆ ನಾವು ಅಡ್ವಾನ್ಸ್ ಆಗಿ ಆಹ್ವಾನ ಪತ್ರಿಕೆ ಹೋಗಿದೆ. ಇಲ್ಲಿರೋ ಮುಸ್ಲಿಮ್ಸ್ ಬಾಂಧವರಿಗೆಲ್ಲ ಹೋಗಿದೆ, ಏನೇಳಿ ನಮ್ಮ ಸಲೀಂ ಬೈಗೆ ಹೋಗಿದೆ, ಅನ್ಸಾರಿಗೆ ಹೋಗಿದೆ, ಗಫೂರ್ ಬೈಗೆ ಹೋಗಿದೆ. ಅವ್ರಿಗೆಲ್ಲ ಇನ್ನೂ ಒಂದ್ಸಲ ನಾನು ಪ್ರಾರ್ಥನೆ ಮಾಡ್ಕೊಡ್ತೀನಿ, ದಯವಿಟ್ಟು 22ನೇ ತಾರೀಕು ಎಲ್ಲರೂ ಬಂದಿದ್ದೇನೆ, ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ನಾವು ಐಕ್ಯತಾ ಮನೋಭಾವನೆಯಲ್ಲಿ ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಅಂತ ಅವರಲ್ಲೆಲ್ಲ ನಾನು ಬೇಡ್ಕೊಂಡು ಈ ಕಾರ್ಯಕ್ರಮದ ನಾನು ಮುಗಿಸ್ಕೊಡ್ತೀನಿ. ಸರ್, ಹಿಂದೂ ಬೇರೆ, ಮುಸ್ಲಿಂ ಬೇರೆ, ಕ್ರೈಸ್ತರು ಬೇರೆ ಅನ್ನೋ ಕಾಲದಲ್ಲಿ ನಾವೆಲ್ಲ ಒಂದು ಅಂತ ಬದುಕ್ತಿದ್ದೀರಿ ಸರ್. ಎಷ್ಟು ಖುಷಿ ಆಗುತ್ತೆ ಸರ್. ಭಾರಿ ಬಹಳ ಸಂತೋಷ ಆಯ್ತದೆ. ಯಾಕೆಂದ್ರೆ ಈ ನಮ್ಮ ದೇವರಾಜ್ ಮೊಲ್ಲ, ಬೆಳ್ಳಿಕಟ್ಟಿಗೆ, ಮೇಗಲ್ ಮಿಸ್ಲದ ಜನ ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರೈಸ್ತರು ಇರ್ಬೋದು, ಜೈನರು ಇರ್ಬೋದು, ಆದರೆ ಯಾವತ್ತೂ ಪರ ವಿರೋಧ ಅಂತ ನಡೆದೇ ಇಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಹನಿಗೂಡಿದ್ರೆ ಹಳ್ಳ ಅಂತೇಳಿ ಎಲ್ಲರೂ ಒಂದೇ ಭಾವನೆಯಲ್ಲಿ ಇದ್ದಾರೆ ಜನ. ಅದರಿಂದ ನಾವು ಅಣ್ಣ ತಮ್ಮದಿರೋ ಥರನೇ ಒಯ್ತಾ ಇದ್ದೀವಿ. ಅಣ್ಣ ತಮ್ಮದಿರ ಥರ ಒಯ್ತಾ ಇರೋದ್ರಿಂದ ಈ ಸಮುದಾಯ, ಈ ರಾಮ ಮಂದಿರ ಸೇವೆ ಇಷ್ಟು ಅಗಾಧವಾಗಿ ಬೆಳೆದಿದೆ. ಒಂದು ಸಣ್ಣ ಗುಡಿಸಲಲ್ಲಿದ್ದಂಥ ಶ್ರೀರಾಮ ಮಂದಿರದ ಪೂಜಾ ಕೈಂಕರ್ಯ ನಡೀತಿದ್ದಂಥ ಜಾಗದಲ್ಲಿ ಇವತ್ತು ಈ ಎಲ್ಲ ಜನದ ಸಪೋರ್ಟು, ಮುಸ್ಲಿಮರು ಆಗ್ಬೋದು, ಕ್ರೈಸ್ತರಾಗ್ಬೋದು, ಹಿಂದೂಗಳಾಗ್ಬೋದು, ಎಲ್ಲ ಒಗ್ಗಟ್ಟಿಂದ ಕೈ ಜೋಡಿಸಿರೋದ್ರಿಂದ ಇಷ್ಟು ಭವ್ಯವಾಗಿ ಬೆಳೆದಿದೆ. ಅದರಿಂದ ನಮ್ಮ ಅದೃಷ್ಟ ಏನು ಅಂದರೆ, ಈ 94ರಲ್ಲಿ ಏನು ಪ್ರತಿಷ್ಠಾಪನೆ ಆಯಿತು ವಿಗ್ರಹ, ನಮ್ಮ ಅದೃಷ್ಟ 30 ವರ್ಷ ಅಯೋಧ್ಯೆಯಲ್ಲಿ ನಡೀತಾ ಇರೋ ಉದ್ಘಾಟನೆ ರಾಮಂದು ದೇವಸ್ಥಾನ ಇರೋದ್ರಿಂದ ನಾವು ಅವತ್ತು ಒಂದು 3000 ಜನಕ್ಕೆ ಕಾರ್ಯ ಮಾಡಿ, ಒಂದು ಜನತೆಗೆ ರಾಮಂದು ಪ್ರಸಾದ ಅಂತೇಳಿ ಊಟದ ಕಾರ್ಯಕ್ರಮ, ಒಂದು 3000 ಜನಕ್ಕೆ ಊಟದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬರೀ ಹಿಂದೂನೇ ಅಲ್ಲ, ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲ ಪ್ರತಿಯೊಬ್ಬರಿಗೂ ಆಹ್ವಾನ ಪತ್ರಿಕೆ ತಲುಪಿಸಿರೋದ್ರಿಂದ ಪ್ರತಿಯೊಬ್ಬರು ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಈಗ ಹಿರಿಯರು ಹಾಕಿಕೊಟ್ಟಂತಹ ಹೆಜ್ಜೆಯಲ್ಲಿ ಈಗ ಕಿರಿಯರು ಸಾಕ್ಬೇಕು ಅಂತ ಹೇಳಿ ಸರ್.
ಈಗ ದೊಡ್ಡವರು ಎಲ್ಲರೂ ಸೇರಿ ಕುರೇಶಿ ಕುಟುಂಬದವರಾಗ್ಬೋದು ಅಥವಾ ಇಲ್ಲಿ ನೆರೆದಿರುವಂತಹ ಎಲ್ಲ ಹಿಂದೂ ಕುಟುಂಬದವರಾಗ್ಬೋದು ಎಲ್ಲ ಒಗ್ಗೂಡಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಯುವಕರಾಗಿ ಈಗ ಸಾಕಷ್ಟು ಈ ಜಾತಿ ಧರ್ಮ ಸಂಘರ್ಷಗಳಿದೆ, ಇದ್ರ ನಡುವೆ ನೀವು ಯಾವ ರೀತಿ ಒಗ್ಗಟ್ಟಿಂದ ಹೋಗ್ಬೇಕು ಅಂತ ಹೇಳಿ ಆಸೆ ಪಡ್ತೀರಿ? ಹಿರಿಯರು ಯಾವ ರೀತಿ ನಡ್ಸ್ಕೊಂಡು ಬಂದಿದ್ರು ಹಿಂದೆಯಿಂದ ಆ ರೀತಿ ನಾವು ಅದೇ ಇದರಲ್ಲಿ ಎಲ್ಲರನ್ನೂ ಒಗ್ಗಟ್ಟಾಗಿ ಸೇರಿಸಿ ಎಲ್ಲ ರೀತಿನೂ ಒಗ್ಗಟ್ಟಾಗಿ ಸೇರಿಸಿ ಎಲ್ಲರನ್ನೂ ಒಂದೇ ಥರ ಮಾಡ್ಕೊಂಡು ಹೋಗೋಣ ಅಂತ ಇದು ಮಾಡಿದ್ವಿ. ಈಗ ಮೊಹಾಲಯದಲ್ಲಿ ಸರ್ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನೋದು ಎಲ್ಲರೂ ಒಗ್ಗೂಡಿ ನಿತ್ಯವೂ ಕೂಡ ರಾಮನಿಗೆ ಪೂಜೆ ಮಾಡ್ತಿದ್ರಿ. 22ಕ್ಕೆ ಇಲ್ಲೂ ಕೂಡ 30 ವರ್ಷ ಆಗುತ್ತೆ ಪ್ರಾಣ ಪ್ರತಿಷ್ಠಾಪನೆ ಆಗಿ. ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗ್ತಿದೆ. ಇಂತಹ ಸಂದರ್ಭಕ್ಕೆ ಈ ಜಾತಿ ಧರ್ಮ ಎಲ್ಲವನ್ನು ಕೂಡ ವೈರುಧ್ಯವನ್ನ ಬಿಟ್ಟು ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಜಾತಿ ಧರ್ಮ ಎಲ್ಲ ಬಿಟ್ಟು ಎಲ್ಲ ಒಂದಾಗಿ ನಾವು ರಾಮ ಮಂದಿರದಲ್ಲಿ ಜಾತಿ ಧರ್ಮ ಯಾವುದು ಭೇದ ಭಾವ ನಮ್ಮ ಏರಿಯಾದಲ್ಲಿ ಇಲ್ಲ ಸರ್. ಎಲ್ಲ ಒಂದೇ ಅಣ್ಣ ತಮ್ಮದಿರ ಥರ ನಾವು ಇರೋದು. ಪ್ರತಿಯೊಬ್ಬರು ಸೇರಿ ಕೂಡಿ ಅವತ್ತು 22ನೇ ತಾರೀಕು ಈ ಕಾರ್ಯನ ಎಲ್ಲ ಸೇರಿ ಮಾಡಬೇಕು ಅಂತ ಮಾಡ್ತೀವಿ. ಇಷ್ಟು ಇಲ್ಲಿನ ಬಡಾವಣೆಯ ನಿವಾಸಿಗಳ ಮಾತು. ನಾವೆಲ್ಲರೂ ಕೂಡ ಒಗ್ಗೂಡಿದ್ದೇವೆ, ಒಂದಾಗಿದ್ದೇವೆ. ಶ್ರೀರಾಮನನ್ನ ಎಲ್ಲರೂ ಕೂಡ ಆರಾಧಿಸ್ತೀವಿ ಮತ್ತೆ ಪೂಜಿಸ್ತೀವಿ, ಪ್ರೀತಿಸ್ತೀವಿ. ಆ ಕಾರಣಕ್ಕಾಗಿ ನಮಗೆ ಜಾತಿ ಧರ್ಮ ಭೇದ ಲಿಂಗ ಯಾವುದರ ಗೊಡವೆ ಇಲ್ಲ. ನಾವೆಲ್ಲರೂ ಕೂಡ ಜೊತೆಯಾಗಿ ಇದ್ದೇವೆ, ಜೊತೆಯಾಗಿ ಬದುಕ್ತೀವಿ ಎಂಬ ಮಾತುಗಳನ್ನು ಹೇಳ್ತಾರೆ. ಅಂತಹ ಸಂದೇಶವನ್ನ ಸಾರುವ ಮೂಲಕ ಇಲ್ಲಿ ರಾಮ ಜಾತ್ಯತೀತನಾಗಿದ್ದಾನೆ, ಜೈ ಶ್ರೀರಾಮ್ ಎಂಬ ಘೋಷಣೆ ಜೊತೆಗೆ ಹೇ ರಾಮ್ ಅಂತಲೂ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.